ಬನ್ನಿ, ನೀವಿಲ್ಲಿಗೆ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಇದೇನು ಗೌಡ್ರೆ, ಸ್ವಾಮೀಜಿಗಳು ಕಣ್ಣು ಮುಚ್ಕೊಂಡಿದ್ದಾರೆ, ನಾವು ಬಂದಿದ್ದು ಅವ್ರಿಗೆ ಹೆಂಗೆ ಗೊತ್ತಾಯ್ತು? ನಿಮ್ಮೆಲ್ಲರಿಗೂ ನಿನ್ನೆ ರಾತ್ರಿ ಆ ಆತ್ಮದ ದರ್ಶನ ಆಗಿರ್ಬೇಕಲ್ಲ. ಬರೀ ದರ್ಶನ ಏನವ್ರೆ, ದಿನಾ ಒಬ್ಬೊಬ್ಬರು ಮೈ ಮೇಲೆ ಬಂದು ಫ್ಯಾನ್ಲಿ ತಿರುಗಿಸ್ತದೆ, ಗ್ರೈಂಡರ್ಗೆ ಹಾಕಿ ರುಬ್ತದೆ. ಸ್ವಾಮಿಗಳೇ, ಹೇಗಾದ್ರೂ ಮಾಡಿ ಆತ್ಮದಿಂದ ನಮ್ಮನ್ನ ಕಾಪಾಡಿ. ಅದು ಮಾತ್ರ ಸಾಧ್ಯವೇ ಇಲ್ಲ. ನನ್ನಿಂದಲೇ ಅಲ್ಲ, ಬೇರೆ ಯಾರಿಂದಲೂ ಆ ಆತ್ಮದಿಂದ ನಿಮ್ಮನ್ನು ರಕ್ಷಣೆ ಮಾಡಲು ಸಾಧ್ಯವೇ ಇಲ್ಲ. ಗುರುಕುಲೆ, ನೀವು ಸರ್ವಾಂತರ್ಯಾಮಿ, ನೀವೇ ಈ ನಮ್ಮನೆ ಮಾತಾಡಿದ್ರೆ ಹೇಗೆ? ಹೇಗಾದ್ರೂ ಮಾಡಿ ನಮ್ಮನ್ನು ಕಾಪಾಡಿಯಲ್ಲ. ನಿಮ್ಮ ಸಮಯ ಚೆನ್ನಾಗಿದೆ. ನನ್ನ ದಿವ್ಯ ದೃಷ್ಟಿಯಿಂದ ಅದಕ್ಕೊಂದು ಪರಿಹಾರ ಕಂಡಿದೆ. ನಾನು ಮಾಡುವ ಪೂಜೆಯಿಂದ ಋಷಿ ಮುನಿಯ ಮನವೊಲಿಸಿ ಆ ಆತ್ಮಕ್ಕೆ ಮತ್ತೆ ದೇವಕನ್ಯೆ ರೂಪ ಕೊಟ್ಟರೆ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ನಾನು ಪೂಜೆ ಮಾಡಿದ ನಂತರ ನಿಮ್ಮನ್ನು ಭೇಟಿಯಾಗುತ್ತೇನೆ. ನೀವೀಗ ಹೋಗಿ ಪುನಃ ರಾತ್ರಿ ಬನ್ನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮೀಜಿ. ಐನವ್ರೆ, ಈ ಪೂಜೆಗೆ ಹಣ ಏನಾದ್ರು ಖರ್ಚಾದ್ದ? ಹಣದ ಮಾತನಾಡಿದರೆ ನಿಮ್ಮೆಲ್ಲರ ಹೆಣ ಬೀಳುತ್ತದೆ. ಅನ್ಸ್ಬಿಡ್ತಾರೆ. ನಿಮ್ಮಷ್ಟೇ ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ನಿಮ್ಮೊಟ್ಟಿಗೆ ನಾಡಿದೆ. ನಿನಗ್ ಭಯ ಆಯ್ತದಂತೇಳು, ಅದಕ್ಕೆ ನನ್ನ ಕೈ ಹಿಡ್ಕೊಂಡಿದೆ. ಗನಿಬಾಯ್, ಸ್ವಾಮಿಗಳು ನಮ್ಮನ್ನ ರಾತ್ರಿ ಹೊತ್ತೇ ಯಾಕೆ ಬರಕ್ ಹೇಳಿದ್ರು? ನಾಳೆ ಮೀಟ್ ಮಾಡ್ಬೋದಾಗಿತ್ತಲ್ಲ. ನೀ ಬಾಂಡ್ಲಿ, ಇಷ್ಟೊತ್ತಿನಲ್ಲಿ ಅಲ್ವೇನೋ ಆತ್ಮಗಳು ಹೊರಗಡೆ ಬರೋದು, ಇಷ್ಟೊತ್ತಿನಲ್ಲಿ ಆತ್ಮಗಳನ್ನ ಬಂಧಿಸ್ಬೋದು ಅಂತ ನಮ್ಮನ್ನು ಕರೆದಿದ್ದಾರೆ. ಓ ಹಾಗ? ಇಷ್ಟೊತ್ತಿಗೆ ಎಂತದಕ್ಕ ದೆವ್ವದ ನಮ್ಮನೆಯಲ್ಲಿ ಕೂತು ಕುಡಿತಿದ್ಯಾ? ಬನ್ನಿ, ನೀವು ಜೊತೆಲಿ ಹಾಕಿ. ಯೋ, ಇಷ್ಟೊತ್ತಾಗ ಒಬ್ಬನೇ ಆಚೆ ಕೂತ್ಕೊಂಡು ಕುಡಿತಿದಲ್ಲ, ಭಯ ಆಗಲ್ವಾ? ಇಷ್ಟೊತ್ತು ಒಳಗೇನೆ ಇದ್ದೆ, ಒಂದೆರಡು ಪೆಗ್ ಹಾಕಿ ಹೋಗಿ ಮಲ್ಗನ ಅಂತ ಹೊರಗೆ ಬಂದೆ. ಒಳಗಡೆನೆ ಕೂತ್ಕೊಂಡು ಪೆಗ್ ಹಾಕ್ಬೋದಾಗಿತ್ತಲ್ಲ. ಒಳಗೆ ಕೂರಕ್ ಜಾಗ ಇಲ್ವಲ್ಲ. ಅಲ್ಲಪ್ಪ, ನಿಮ್ಮ ಮನೇಲಿ ಮಲಗೋಕ್ ಜಾಗ ಇದೆ, ಕೂತ್ಕೊಳ್ಳೋಕ್ ಜಾಗ ಇಲ್ವಾ? ಮನೆ ಅಂತ ನಾನೆಲ್ಲ ಹೇಳ್ದೆ? ಮತ್ತೆ ಎಲ್ಲಿ ಅಂತ ಹೇಳಿದ್ಯಾ? ಸಮಾಧಿಲೆ. ಬೆಳಗ್ಗೆ ಆಯ್ತು ಅಂದ್ರೆ ಎಲ್ಲ ನನ್ನ ನೋಡ್ತಾರೆ, ರಾತ್ರಿ ನನ್ನ ನೋಡಿ ದೆವ್ವ ಅಂತ ಓಡಾಯ್ತಾರೆ. ಹೆದರಬೇಡಿ ಸ್ವಾಮೀಜಿಗಳೇ, ಇಷ್ಟೊತ್ತಿನಲ್ಲಿ ಇಂಥ ಜಾಗದಲ್ಲಿ ಒಬ್ಬರೇ ಕೂತಿದಿರಲ್ಲಪ್ಪ, ಯಾಗಲ್ವಾ? ನಾನು ನೊಂದ ಆತ್ಮಗಳಿಗೆ ಶಾಂತಿಯನ್ನು ಕೊಡುವನು. ಯಾವ ಆತ್ಮಗಳು ನನ್ನನ್ನೇನೂ ಮಾಡಲಾರು. ಈಗಲೂ ನನ್ನ ಸುತ್ತಮುತ್ತಲೆಲ್ಲ ಆತ್ಮಗಳೇ ತುಂಬಿರುವುದು. ಹೆದರಬೇಡಿ, ಅವು ನಿಮ್ಮನ್ನೇನೂ ಮಾಡುವುದಿಲ್ಲ. ಈಗ ನಿಮ್ಮ ಸಮಯ ಬಹಳ ಚೆನ್ನಾಗಿದೆ. ನಾನು ಆ ಆತ್ಮವನ್ನು ಈ ಗಾಜಿನ ಸೀಸೆಯೊಳಗೆ ದಿಗ್ಬಂಧನದಲ್ಲಿಟ್ಟಿದ್ದೇನೆ. ಬೇಕಾದರೆ ನೀವು ಇದರೊಂದಿಗೆ ಮಾತನಾಡಬಹುದು. ಹೋಗತ್ಲಾಗೆ ಬೇವಿನಕಾಯಿಗೆ ಹಾಗಲಕಾಯಿಗೆ ಸಾಕ್ಷಿ ಕೇಳ್ದಂಗೆ ಆತು. ಲೇ ತಮ್ಮ, ಅವ ಬಡ್ಡಿ ಕೃಷ್ಣ ಪಲ್ಲಕ್ಕನೋ, ಶ್ರೀಕೃಷ್ಣ ಪರಮಾತ್ಮ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸಲೇ. ಮೇಷ್ಟ್ರಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೊಬೇಡಿ, ಈಗ ಶುರು ಹಚ್ಕೊಂಡ್ಬಿಡ್ತೀನಿ. ಶ್ರೀಕೃಷ್ಣ ಪರಮಾತ್ಮರೇ, ನೀವೇನೇ ಮಾಡಿದ್ರು ನಾವು ಕೌರವರು ಪಾಂಡುಪುರದವ್ರ ಜೊತೆ. ಲೇ, ಅದು ಪಾಂಡವಪುರ ಅಲ್ಲಲೇ ತಮ್ಮ, ಪಾಂಡವರು. ಕ್ಷಮಿಸ್ಬಿಡಿ ಮೇಷ್ಟ್ರಿ, ಅದು ನನ್ನೇನ್ರು ಪಾಂಡುಪುರದವಳಲ್ವಾ, ಅದಕ್ಕೆ ಗೆಪ್ತಿ ಆಗೋಯ್ತು ಅನ್ನಿ. ಓ ಸುರ್ಸರ್ಬತ್ತಿ, ನೀವೆಂತ ಪುಟ್ಟಕ್ಕನ ಹತ್ರ ಫೋನ್ ಕಾಲಲ್ಲಿ ಮಾತಾಡ್ತಿರೋದಾ? ಆಯ್ತು ಬಿಡಪ್ಪ, ಈಗ ಡೈಲಾಗ್ ಹೇಳ್ತೀನಿ. ಲೇ, ನೀನು ಹೇಳುದಿಲ್ಲ, ಜೀವನದಾಗ ಉದ್ಧಾರ ಆಗುದಿಲ್ಲ. 4 ಡೈಲಾಗ್ ನೆಟ್ಟಿಗೆ ಹೇಳಕ್ಕೆ ಬರುದಿಲ್ಲ, ಕಿತಾಪತಿ ಮಾತ್ರ ಚಂದ ಮಾಡ್ತಿ. ಮೇಷ್ಟ್ರೆ, ಇವ್ರಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಕ್ಕಿಲ್ಲ, 4 ಬಿಡಿ, ನಾ ಏನು ಕೇಳಕ್ಕಿಲ್ಲ. ಕಾಗೆ ಆರ್ದಾಗ್ಲಿ ಕಾಲು ಎಷ್ಟವ ಅಂತ ಗೊತ್ತಾಗೋದು. ನಮ್ಮ ಗೌಡ್ರ ಡೈಲಾಗ್ ಸಿಂಪಲ್ ಆಗದೆ ಬಿಡಿ, ಹಂಗೆ ಹೊಡೆದು ಬಿಸಾಕ್ತಾರೆ. ನೀವು ಆಡೋ ಮಾತು ಕೇಳಿದ್ರ ವಸ್ತ್ರಾಭರಣ ಮಾಡಿಸೋ ಸಲುವಾಗಿ ನಾಟಕ ಮಾಡ್ಸಾಕತ್ತೀರಿ ಅಂತ ಅನ್ಸಾಕತ್ತೈತಿ. ಹಂಗೇನಿಲ್ಲ ಮೇಷ್ಟ್ರೆ, ಮಹಾಭಾರತದ ಕಥೆನಲ್ಲಿ ದ್ರೌಪದಿ ವಸ್ತ್ರಾಭರಣ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲವ್ರ. ಓ ಹಂಗಾರ ಸನ್ನಿವೇಶದ ಒಂದು ಡೈಲಾಗ್ ಹೊಡೆದು ತೋರಿಸ್ಪ. ಇವ್ರು ಡೈಲಾಗ್ ಪ್ರಾಕ್ಟೀಸ್ ಮಾಡಿಲ್ಲ, ಮತ್ತ ದ್ರೌಪದಿ ಸೀರೆ ಎಳೆದಿನ ನನ್ನ ಲುಂಗಿ ಎಳೆದು ಪ್ರಾಕ್ಟೀಸ್ ಮಾಡಿದ್ದಾರೆ. ಲೇ ಮಾದ, ನಾಳೆ ಆ ನಾಟಕದ ಮೇಷ್ಟ್ರು ಯಾವ ಸೀನ್ ಮಾಡಿಸ್ಬೇಕು ಅಂತವ್ರೆ ನಿನ್ಗೇನಾದ್ರು ಗೊತ್ತೇನಿಲ್ಲ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನು,
ನೀವು ಇವತ್ತಿನ ಸೀನ್ನೇ ಚಂದಾಗಿ ಮಾಡ್ಲಿಲ್ಲ ಇನ್ ನಾಳೆ ಅದು ಏಯ್ ನೀನ್ ನನ್ನ ಬಗ್ಗೆ ಹಂಗೆಲ್ಲ ಹೇಳಲೇಬೇಡ. ನಾಳೆ ದ್ರೌಪದಿ ವಸ್ತ್ರಾಪಹರಣ ಸೀನು ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಅಲ್ಲಿರೋರೆಲ್ಲ ಅದ್ರೋಗ್ಬಿಡ್ಬೇಕು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಅದೆಲ್ಲ ನಿನಗೆ ಅರ್ಥ ಆಗೋದು ಬೇಡ. ಸುಮ್ಕೆ ನಾನು ಹೇಳ್ದಂಗೆ ಮಾಡು. ಏನ್ ಮಾಡ್ಬೇಕು ಹೇಳಿ? ನಾಳೆ ದ್ರೌಪದಿ ವಸ್ತ್ರಾಪಹರಣ ಟೈಮಲ್ಲಿ ಆ ರಾಕಿ ಮಧುರಾ ಟೀಚರ್ಗೆ ಸೀರೆಯ ಕೊಡದೇ ಇರಂಗ್ ನೋಡ್ಕೋ ಅಷ್ಟೇ. ಆ ಗೌಡ್ರೆ, ನೀವ್ ಯಾಕೋ ಶಾನೆ ತಪ್ಪು ಮಾಡ್ತಾ ಇದೀರಿ ಅಂತ ಅನಿಸ್ತಾ ಇದೆ. ಅವಕಾಶ ಸಿಕ್ತಾಗ ಉಪಯೋಗಿಸ್ಕೊಡೋದು ಬುದ್ಧಿವಂತರ ಲಕ್ಷಣ ಕಲ. ಸುಮ್ಕೆ ನಾನು ಹೇಳ್ದಂಗೆ ಮಾಡಿದ್ರೆ ನಿನ್ನ ಸಂಬಳನ ಚುಕ್ತಾ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನೇ ಚುಕ್ತಾ ಮಾಡ್ಬಿಡ್ತೀನಿ. ಅವ್ರು ಹೇಳಿದ್ರು ಅಂತ ನಾನು ಯಾವ ಧೈರ್ಯದ ಮೇಲೆ ಆ ಸೀನ್ ಮಾಡಕ್ ಒಪ್ಕೊಳ್ಳಿ? ಮಧುರ ಅವ್ರೆ, ನಾವೆಲ್ಲರೂ ಅಲ್ಲೇ ಇರ್ತೀವಿ, ನೀವ್ ಅನ್ಕೊಂಡಂಗೆ ಏನೂ ಆಗಲ್ಲ. ಬಾಬಿ, ಶ್ರೀಕೃಷ್ಣನಾಗಿ ನಾನಿರ್ಬೇಕಾದ್ರೆ ನೀವೆಂತದಕ್ಕೆ ಮಂಡ ವೆಚ್ಚ ಮಾಡ್ತೀರಾ? ನೀನು ಶ್ರೀಕೃಷ್ಣ ಪಾತ್ರ ಮಾಡ್ತಿದ್ದಲ್ಲಪ್ಪ, ಅದೇ ಭಯ. ಓ ನರಕಾಸುರ, ನಾನು ಶ್ರೀಕೃಷ್ಣ. ಕೃಷ್ಣನ ಪಾತ್ರದಲ್ಲಿ ನಾನು ತೆಳ್ಳಗಾಗಿರ್ತೇನೆ. ಅದು ತೆಳ್ಳಗೆ ಹಾಪುದಲ್ಲ ಮರೆಯ, ತಲ್ಲೀನಾಗಿದ್ದೇನೆ. ಐ ಲೈಕ್ ಇಟ್. ಅದೇ ಆಗಿರ್ತೇನೆ. ಶ್ರೀಕೃಷ್ಣ ನಾನಿರ್ಬೇಕಾದ್ರೆ ಅದೆಷ್ಟು ಜನ ದುಶ್ಯಾಸನರು ಬಂದು ನಿಮ್ಮನ್ನು ಟಚ್ ಮಾಡ್ಲಿ, ಅವರ ಕೈಯನ್ನ ಕಚ್ಚ ಕಡ್ದು ನಿಮಗೆ ಹೊಸ ಹೊಸ ಬ್ರ್ಯಾಂಡಿನ ಸೀರೆಯನ್ನ ಕ್ಯಾಚ್ ಕೊಡ್ತೇನೆ. ದಯವಿಟ್ಟು ನನ್ನ ಆಸೆಗೆ ತಣ್ಣೀರು ಹಾಕಬೇಡಿ. ನೀವು ತಣ್ಣೀರು ಹಾಕಿದ್ರೆ ನಾನು ಕಣ್ಣೀರು ಹಾಕ್ತೇನೆ. ಕೃಷ್ಣನ ಪಾತ್ರ ಮಾಡ್ಬೇಕೆನ್ನುವುದು ನನ್ನದು ತುಂಬಾ ದಿವಸದ ಕಂಡಾಬಟ್ಟೆ ಆಸೆ. ಈಗ ನೀವು ಈ ಪಾತ್ರ ಮಾಡಿದ್ರೆ ಈ ನಾಟಕ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯದಾ ಯದಾ ಹಿಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಸಾಕು ನಿಲ್ಸೋ, ನೀನ್ ತಪ್ಪೇಳೋದು ತಿದ್ದಕ್ಕೆ ನನಗೂ ಬರಲ್ಲ. ಹೌದು ಮಧುರ ಅವ್ರೆ, ನೀವು ಮಾತ್ರ ಆಗಲ್ಲ ಅಂತ ಹೇಳ್ಬೇಡಿ. ಸರಿ ಆಯ್ತು. ಮಧು, ನನ್ಗೆ ಯಾಕೋ ಆ ಹಳ್ಳಿ ಗೌಡನ ಮೇಲೆ ನಂಬಿಕೆನೇ ಬರ್ತಿಲ್ಲ. ಓ ಮಧ್ಯಮ ಪಾಂಡವ, ಮಧುರ ಬಾಬಿ ಪಾತ್ರವನ್ನು ಮಾಡ್ಲಿಕ್ಕೆ ಒಪ್ಪಿಕೊಂಡಿರುವುದು ಗೌಡ್ರಿಗೋಸ್ಕರ ಅಲ್ಲ, ನನ್ನ ಮೇಲೆ ಇರುವ ನಂಬಿಕೆಯಿಂದ. ದಾನಿಬಾಯಿ, ನಿಮ್ಗೆ ಈಗಲೂ ನಂಬಿಕೆ ಬಂದಿಲ್ಲ ಅಂದ್ರೆ ಅರ್ಜುನನ್ ಪಾತ್ರ ಬಿಟ್ಬಿಟ್ಟು ನೀವೇ ದುಶ್ಯಾಸನ ಪಾತ್ರ ಮಾಡಿ. ಬೇಡ 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 ಬೇಡ, ಪಾಂಡವರು ಕೌರವ್ರ ಪಾತ್ರ ಮಾಡಬಾರ್ದು. ಮಧುರ ಅವ್ರಿಗೆ ಊರ್ಗೌಡ್ರ ಮೇಲೆ ನಂಬಿಕೆ ಇಲ್ದಿರ್ಬೋದು, ಆದ್ರೆ ನನ್ನ ಮೇಲೆ ಶಾನೆ ನಂಬಿಕೆ ಇದೆ. ಬಾವು, ನಿಮ್ದು ಯಾಕೋ ಜಾಸ್ತಿ ಆಯ್ತು. ಆ ಮನುಷ್ಯನಿಗೆ ಇರುವುದೆಲ್ಲ ಜಾಸ್ತಿ. ಗೌಡ್ರೆ, ನಾನು ಊರ್ ಗೌಡ್ರನ್ ಬೇಕಿದ್ರು ನಂಬ್ತೀನಿ, ಆದ್ರೆ ನಿಮ್ ಮೇಲೆನೆ ಯಾಕೋ ಡೌಟ್. ಕಲ್ಟಿವೇಟ್ರು ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮರೇ, ಏನು ಮಾಡುತ್ತಿರುವಿರಿ? ಇವತ್ತು ಮಧುರ ಬಾಬಿಯ ವಸ್ತ್ರಾಪರಣ ಅಲ್ವಾ, ಅದಕ್ಕೆ ಸೀರೆ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಒಂದು ಬಿಡ್ರಿ. ಮಧುರ ಅವರು ವಸ್ತ್ರಾಪರಣ ಅನ್ಬಾರ್ದು, ದ್ರೌಪದಿಯ ವಸ್ತ್ರಾಪರಣ ಅಂತ ಹೇಳ್ಬೇಕು. ಎಲ್ಲ ಹೋಗ್ ಕೌರವ. ದ್ರೌಪದಿಯ ಪಾತ್ರ ಮಾಡುತ್ತಿರೋದು ಯಾರು? ಮಧುರ ಬಾಬಿ. ಸೊ ನಾನು ಹೇಳೋದು ಮಧುರ ಬಾಬಿಯ ವಸ್ತ್ರಾಪಹರಣ ಅಂತೆ. ಲೇ ರಾಕಿ, ನೀನು ಇವಾಗ ಎಷ್ಟಾದ್ರೂ ತರಲೆ ಮಾಡ್ಕೋ, ನಾನೇನು ಕೇಳಲ್ಲ. ಆದ್ರೆ ವಸ್ತ್ರಾಪರಣ ಟೈಮಲ್ಲಿ ಸರಿಯಾಗಿ ಸೀರೆ ಬಿಡ್ಬೇಕು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಜಾಣಿಬಯ್ಯ, ಸ್ತ್ರೀಯ ಮಾನವನ್ನ ಗೌರವವನ್ನ ರಕ್ಷಿಸೋದ್ರಲ್ಲಿ ನಮ್ಮದು ಯಾವತ್ತಿದ್ರು ಹೆಚ್ಚಿದ ಕೈ. ನೀನು ಕೈಯನ್ನಾದ್ರೂ ಎತ್ಕೋ, ಕಾಲನ್ನಾದ್ರೂ ಎತ್ಕೋ, ಆದರೆ ದುಶ್ಯಾಸನ ದ್ರೌಪದಿಯ ಸೀರೆಗೆ ಕೈ ಹಾಕಿದ ತಕ್ಷಣ ಸೈಡಿಂದ ನಮ್ಮ ಪಾರು ಸಿಳ್ಳೆ ಹೊಡಿತಾಳೆ. ಟೈಮಿಗೆ ಸರಿಯಾಗಿ ನೀನು ಸೊಯ್ ಅಂತ ಸೀರೆ ಬಿಡಬೇಕು. ನಾನು ಸುಳ್ಳಿಯಾದ್ರೂ ಬಿಡ್ತೇನೆ, ಇಲ್ಲ ನಕ್ಕಿ ಆದ್ರೂ ಬಿಡ್ತೇನೆ, ಒಟ್ಟರಾಸಿ ಬಿಡ್ತೇನೆ. ಈಗ ಹೋಗಿದ್ರೆ ನಿಮ್ಗಿಬ್ರಿಗೂ ಬಿಡ್ತೇನೆ. ಶ್ರೀ ರಾಮಚಂದ್ರ ಗೌಡ್ರೆ, ಬನ್ನಿ ಪ್ರಾಕ್ಟೀಸ್ ಮಾಡವು. ಅದು ಪ್ರಾಕ್ಟೀಸ್ ಅಲ್ಲ, ಪ್ರಾಕ್ಟೀಸು. ಹಿಡಿದ್ರಿ ಜಾಡ. ನಿಂತವ್ ಪ್ರಾಕ್ಟೀಸ್ ಮಾಡೋದು ನನಗೇನಿದ್ದದು, ನಾನು ದುಶ್ಯಾಸನ ತಗೊಂಡ್ಕೊಳ್ತೀನಿ. ಪಾರೋರೆ, ದುರ್ಯೋಧನ ಹೋದ್ರೆ ಏನಾಯ್ತು, ಅರ್ಜುನ ಇಲ್ವಾ? ಬನ್ನಿ ನಾವಿಬ್ರು ಪ್ರಾಕ್ಟೀಸ್ ಮಾಡೋಣ. ಆಯ್ತು ಅರ್ಜುನಣ್ಣ. ಜಾನಿ ಅವ್ರೆ, ನಿನ್ ಟೈಮ್ ತುಂಬಾ ಖರಾಬ್ ಆಗಿದ್ಯಪ್ಪ. ಅಂದ್ರೆ ಯಮ ನಿನ್ ಮೇಲೆ ಝೂಮ್ ಮಾಡಿದಾನೆ. ಶಾಸ್ತ್ರಿಗಳು ಹಂಗೆಲ್ಲ ಹೇಳ್ದಾಗಿಂದ ನಮ್ ಬಾಬನ್ ಮುಖ ನೋಡಿ ಹೆಂಗಾಗದೆ. ಏನೋ ಹೋಗ್ಲಿ ಪಾಪ, ಪ್ರಾಣ ಉಳಿಸೋಣ ಅಂತ ಈ ವೇಷ ಹಾಕೊಂಬಂದ್ರೆ ನನ್ಗೆ ಅಸಹ್ಯ ಅಂತೀರಾ? ಸೀಳ್ನಾಗ ಸೀರೆ ಉಡಿಸ್ದಂಗದೆ, ಅಸಹ್ಯ ಅಂದ್ರೆ ತಬ್ಕ ಮುದ್ದಾಡಕದ್ದ. ನೀವ್ ಯಾರನ್ನ ಜಿಲೇಬಿ ಅಂತ ಕರೆದಿದ್ದು ಹೇಳಿ. ರಾತ್ರಿ ನಡೆದಿರೋ ತುಂಟಾಟನ ಮತ್ತಿಲ್ಲ ಕಳ್ಳಿ. ನಾನು ನಿನ್ನ ಜುಲಾಬಿ ಅಂತ ಕರೆದಿದ್ದು ಯಾರನ್ನ ಕರೀಲಿ? ನಿಜವಾದ ಹುಡುಗಿ ಅನ್ನೋ ತರ ಗಟ್ಟಿಯಾಗಿ ತಪ್ಕೊಂಡು ಕೆನ್ನೆ ಕಿತ್ತೋಗೋ ತರ ಒತ್ತಿ ಒತ್ತಿ ಮುತ್ಕೊಡ್ತಾರ.